ನಮ್ಮ ಸರ್ ಒಂದು ನಿಮಿಷ. ಓಕೆ ಹಾಂ ಸರ್. ದಿಲ್ಲಿ ಪ್ರವಾಸದ ವಿಶೇಷತೆ ಏನೂ ಇಲ್ಲ. ನಾನು ನಮ್ಮ ಜನಪ್ರಿಯ ಸಚಿವರಾದಂಥ ಜಮೀರ್ ಅಹ್ಮದ್ ಸಾಹೇಬರು ಅವ್ರ ಜೊತೆಗೆ ನಾವು ಟೈಮ್ ಕೇಳಲಿಕ್ಕೆ ಹೋಗಿದ್ವಿ. ಇದನ್ನು ಇನಾಗ್ರೇಷನ್ಗೆ ನಾವು ಸುರ್ಜೇವಾಲಾ ಸಾಹೇಬ್ರನ್ನ ಭೇಟಿಯಾಗಿದ್ವಿ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ, ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬ್ರನ್ನ ಮೀಟ್ ಮಾಡಿದ್ವಿ. ಅವರು ದಿನಾಂಕ ಸಮಯ ನೋಡಿ ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಈಗೆಲ್ಲ ಇಲ್ಲಿ ಕೂಡ ಅಧಿವೇಶನ ಇರೋದ್ರಿಂದ ಬೇರೆ ಬೇರೆ ರೀತಿಯ ಒತ್ತಡಗಳಿರೋದ್ರಿಂದ ಇವತ್ತು ಸ್ವಲ್ಪ ಅದು ಸಮಯ ಸ್ವಲ್ಪ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಇದೆ. ಸಚಿವ ಸಂಪುಟ ವಿಸ್ತರಣೆ ಅಧಿವೇಶನ ನಂತರ ನಡೀತಾ, ಅದಕ್ಕಿಂತ ಮುಂಚೆನೇ ಆಗುತ್ತೆ? ಇಲ್ಲ, ಅದು ಯಾವುದು ಕೂಡ ಇನ್ನೂ ಮಟ್ಟ ಚರ್ಚೆದಲ್ಲಿಲ್ಲ. ನಾನು ದೆಹಲಿಯಲ್ಲಿ ಹೋಗಿದ್ದೆ, ಅದು ಯಾವುದು ಚರ್ಚೆನೇ ಇಲ್ಲ ಈ ಸದ್ಯ. ನೀವು ಕೂಡ ಡೆಲ್ಲಿ ಒಳಗೆ ಮಾತಾಡಿದ್ರಿ, ನಾನು ಒಬ್ಬ ಸಚಿವ. ಹೌದು, ಖಂಡಿತವಾಗಿ ಕೂಡ ನಾನು ಈಗಲೂ ಹೇಳ್ತೀನಿ, ನಾನು ಸಚಿವ ಪ್ರಬಲ ಆಕಾಂಕ್ಷಿ. ಖಂಡಿತವಾಗಿ ಕೂಡ ನಂದಷ್ಟೇ ಅಲ್ಲ ಬೇಡಿಕೆ, ಈ ಭಾಗದ ಜನರ ಬೇಡಿಕೆ ಇದೆ. ನೀವು ಸತತವಾಗಿ 3 ಬಾರಿ ಆರಿಸಿ ಬಂದಿದ್ದೀರಿ. ಇದು ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೊಂದು ಇತಿಹಾಸ. 3 ಬಾರಿ ಯಾರೂ ಆರಿಸಿಲ್ಲ, 2 ಬಾರಿ ಮಾತ್ರ ಆರಿಸಿ ಬಂದಿದ್ದಾರೆ. 3 ಬಾರಿ ಯಾರೂ ಇಲ್ಲಿ ಆರಿಸಿ ಬಂದಿಲ್ಲ. ಮತ್ತು ನೀವು ತೆಗೆದುಕೊಂಡಂಥ ಒಂದು ಮಾರ್ಜಿನ್ ಕೂಡ 32,500 ಏನು ವೋಟ್ಸ್ ಕೂಡ, ಅದು ಕೂಡ ರೆಕಾರ್ಡ್. 3,000 ಗೆದ್ದಿದ್ದು ರೆಕಾರ್ಡ್, ಕಂಟಿನ್ಯೂಸ್ ಗೆದ್ದಿದ್ದು ರೆಕಾರ್ಡು. ಇವೆಲ್ಲ ಮತ್ತು ಆಗಿರೋದ್ರಿಂದ, ಮತ್ತು ವಿಶೇಷವಾಗಿ ನಮ್ಮ ದಲಿತ ಸಮಾಜ ಕೂಡ ಮುಂಬೈ ಕರ್ನಾಟಕದಲ್ಲಿ ನಮಗೆ ಪ್ರಾಮುಖ್ಯತೆ ಕೊಡಬೇಕು. ಹಿಂದೆ ಶಂಕರಾನಂದ್ ಅವರು 92ನಲ್ಲಿ ಓಂ ಪ್ರಕಾಶ್ ಕಣಗಿಲಿಯವರು ಆದಮೇಲೆ ಇಲ್ಲಿವರೆಗೂ ಕೂಡ ಯಾರೊಬ್ಬರಿಗೂ ಅವಕಾಶನೇ ಸಿಗಲಿಲ್ಲ. ಅದಕ್ಕೆ ಈ ಭಾಗಕ್ಕೆ ಅವಕಾಶ ಕೊಡಿ, ನೀವು ಇದನ್ನು ಕೇಳಬೇಕು ಅನ್ನುವಂಥ ಒತ್ತಡ ಕೂಡ ಜಾಸ್ತಿ ಇದೆ. ನಮ್ಮೆಲ್ಲ ಬಹಳಷ್ಟು ಗೆಳೆಯರ ಬಳಗ, ನಮ್ಮ ದಲಿತ ಮುಖಂಡರು, ನಮ್ಮ ಹಿಂದುಳಿದವರು, ಅಲ್ಪಸಂಖ್ಯಾತರು, ನಮ್ಮ ಅನೇಕ ಕಡುಬಡವರು, ಎಲ್ಲ ಜಾತಿ ಜನಾಂಗದವರು ಕೂಡ ಒತ್ತಡ ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ಅನೇಕ ಹಿಂದೂಗಳು ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ. ನೀವು ಈ ಬಾರಿ ತಗೊಳ್ಳೇಬೇಕು. ಇದು ಬಹಳ ಪ್ರಮುಖವಾದಂಥ ಒಂದು ಸಿಟಿ. ಇದು ಬ್ಯಾಂಗ್ಳೂರು ಬಿಟ್ಟರೆ 2ನೇ ಸೆಕೆಂಡ್ ಲಾರ್ಜೆಸ್ಟ್ ರೆವೆನ್ಯೂ ಜನರೇಟ್ ಮಾಡುವಂಥ ಒಂದು ಸಿಟಿ ಇದು. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಕೊಡಬೇಕು ಅನ್ನೋಂಥದ್ದಿದೆ. ಖಂಡಿತವಾಗಿ ಕೂಡ ನಾನು ಕೇಳ್ಕೊಳ್ತೀನಿ. ಅಲ್ಲ, ಈಗ ನಾನು ಯಾವುದು ಪ್ರಸ್ತಾಪನೆ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದು ಚರ್ಚೆನೇ ಇಲ್ಲ. ಚರ್ಚೆಗೆ ಬಂದಾಗ ಖಂಡಿತವಾಗಿ ಎಲ್ಲ ಲೀಡರ್ಸ್ಗೂ ನಾ ಭೇಟಿ ಮಾಡಿ ನನ್ನ ರಿಕ್ವೆಸ್ಟನ್ನು ಕೇಳ್ಕೊಳ್ತೀನಿ. ನೀವು ಈ ಬಾರಿ ತಗೊಳ್ಳೇಬೇಕು. ಇದು ಬಹಳ ಪ್ರಮುಖವಾದಂಥ ಒಂದು ಸಿಟಿ. ಇದು ಬ್ಯಾಂಗ್ಳೂರು ಬಿಟ್ಟರೆ 2ನೇ ಸೆಕೆಂಡ್ ಲಾರ್ಜೆಸ್ಟ್ ರೆವೆನ್ಯೂ ಜನರೇಟ್ ಮಾಡುವಂಥ ಒಂದು ಸಿಟಿ ಇದು. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಕೊಡಬೇಕು ಅನ್ನೋಂಥದ್ದಿದೆ. ಖಂಡಿತವಾಗಿ ಕೂಡ ನಾನು ಕೇಳ್ಕೊಳ್ತೀನಿ. ಅಲ್ಲ, ಈಗ ನಾನು ಯಾವುದು ಪ್ರಸ್ತಾಪನೆ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದು ಚರ್ಚೆನೇ ಇಲ್ಲ. ಚರ್ಚೆಗೆ ಬಂದಾಗ ಖಂಡಿತವಾಗಿ ಎಲ್ಲ ಲೀಡರ್ಸ್ಗೂ ನಾ ಭೇಟಿ ಮಾಡಿ ನನ್ನ ರಿಕ್ವೆಸ್ಟನ್ನು ಕೇಳ್ಕೊಳ್ತೀನಿ.